ಸತೀಶ್ ಜಾರಕಿಹೊಳಿ ಪುತ್ರಿ ಲೋಕ ಸ್ಪರ್ಧೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಫೋರ್ಸ್ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ತಮ್ಮ ಪುತ್ರಿಯನ್ನ ಕಣಕ್ಕಿಳಿಸುವಂತೆ. ಪ್ರಿಯಾಂಕಾ ಸ್ಪರ್ಧೆಗೆ ಒತ್ತಾಯ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ ಕೈಪಡೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಗೆಲುವು ಪಕ್ಕಾನ? ಹಾಗಾದ್ರೆ ಸಿಎಂ ಕೂಡ ಫೋರ್ಸ್ ಮಾಡ್ತಾ ಇದ್ದಾರೆ, ಡಿಸಿಎಂ ಕೂಡ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಉದ್ದೇಶ ಏನು ಅಂತ. ಮೊದಲಿನ ಬೆಳವಣಿಗೆಗಳು ಚರ್ಚೆ ಆಗಿದೆ, ಈಗ ಕೂಡ ಚರ್ಚೆ ಆಗಿದೆ ಅಂತ ಆಗಿದೆ. ಇನ್ನೂ ಟೈಮೇ 10 days ಬೇಕು. ಇನ್ನೊಂದು ಸುತ್ತಿನ ಎಲ್ಲ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ತಾವು ಚಿಕ್ಕೋಡಿಗೆ ನಿಲ್ಲಿಸಬೇಕು ಅನ್ನೋದೊಂದು ಮನವಿ ಮಾಡ್ಕೊಂಡಿದ್ದಾರಂತೆ. ಚಿಕ್ಕೋಡಿಯಲ್ಲಿ ಚರ್ಚೆ ಆಗಿದೆ, ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ. ನಾವು ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು ಅವರು. ಮತ್ತೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳೋದು ಅಂತ ಹೇಳಿ. ಕೊನೆಯದಾಗಿ ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳಬೇಕಾಗುತ್ತೆ. ಹೌದು, ಕೇಳಬೇಕಲ್ಲ. ಈ ನಾ ಹೇಳಿದ್ರೆ ನಿಲ್ಲಲ್ಲ ನೀವು ಅದಕ್ಕೆ ಅಂತ ಹೇಳಿ ಕೇಳೋರು ಕೇಳಬೇಕಾಯ್ತು. ಟೈಮ್ ಕೂಡ ಅಂತ ಹೇಳಿದ್ವಿ, ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು 10 days ಆಗ್ಬೋದು ಫೈನಲ್. ಸಚಿವರು ನಿಲ್ಲಲ್ಲ, ಸಚಿವರು ಮಕ್ಕಳು ನಿಲ್ತಾರೆ ಅಂದಂಗಾಯ್ತು. ನಿಲ್ಲಾರ್ದು ಇಂಪಾರ್ಟೆಂಟ್ ಅಲ್ಲ, ನಿಲ್ಲಾರ್ದು ಇಂಪಾರ್ಟೆಂಟು. ಕಾರ್ಯಕರ್ತ ಅಭಿಪ್ರಾಯ ಕೂಡ ಇಂಪಾರ್ಟೆಂಟು. ಇದೆಲ್ಲ ಚರ್ಚೆ ಮಾಡಿ ಒಂದು 10 days ಆದಷ್ಟು ಬೇಗ ಮುಗಿಸ್ತೀವಿ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಅವರಿಂದ. ಶ್ರೀಕಾಂತ್, ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಸ್ಪರ್ಧೆ ಮಾಡುವಂತೆ ಸಿಎಂ ಡಿಸಿಎಂ ಒತ್ತಾಯ ಮಾಡ್ತಿದ್ದಾರೆ ಅಂತಂದ್ರೆ ಅದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇರಬಹುದಲ್ಲ, ಏನ್ ಕಾರಣ? ನೋಡಿ ಸಭಾ, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ನೀಡಿದರು. ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದಿಂದ ಯಾರೊಬ್ಬರು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಅದರಲ್ಲೂ ಪ್ರಿಯಾಂಕಾ ಜಾರಕಿಹೊಳಿ ಏನಿದ್ದಾರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಕಳೆದ ಹಲವು ದಿನಗಳಿಂದ ಏನು ಚರ್ಚೆ ನಡೀತಾ ಇತ್ತು, ಆ ಚರ್ಚೆಗೆ ಅಂತಿಮವಾದಂಥ ತೆರೆ ಎಳೆಯುವಂಥ ಕೆಲಸವನ್ನು ಖುದ್ದು ಸತೀಶ್ ಜಾರಕಿಹೊಳಿ ಮಾಡಿದರು. ಅದಾದ ನಂತರ ಈಗ ಏನಂತಂದರೆ ಅನಿವಾರ್ಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಏನಂತಂದರೆ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಸಹಜವಾಗಿ ಏನಂತಂದರೆ ಯಾವುದೇ ಕಾರಣಕ್ಕೂ ನೀವು ಬೇರೆ ಅಭ್ಯರ್ಥಿಗಳನ್ನು ಅಲ್ಲಿ ಕಣಕ್ಕಿಳಿಸಬೇಡಿ, ನಿಮ್ಮ ಪುತ್ರಿಯನ್ನೇ ಕಣಕ್ಕಿಳಿಸಿ ಅಂತೇಳಿ ನೇರವಾಗಿ ಏನಂತಂದರೆ DCM ಹಾಗೇನೆ CM ಅವರು ಇತ್ತೀಚೆಗೆ ಏನು ಬೆಳಗಾವಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವರು ಮಾತುಕತೆಯನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 3 ಬಾರಿ ಏನಂತಂದರೆ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಖುದ್ದು ಏನಂತಂದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಭರವಸೆಯನ್ನು ಸತೀಶ್ ಜಾರಕಿಹೊಳಿ ಅವರು ನೀಡಿದ್ದಾರೆ. ಯಾಕಂತಂದರೆ ನಾನು ಸ್ಪರ್ಧೆ ಮಾಡೋದಿಲ್ಲ, ಆದರೆ ನನ್ನ ಮಗಳು ಸ್ಪರ್ಧೆ ಮಾಡಬೇಕು, ಅವರ ಅಭಿಪ್ರಾಯವನ್ನು ಪಡೆದುಕೊಂಡು 10 ದಿನಗಳಲ್ಲಿ ನಿಮಗೆ ಅಂತಿಮ ತೀರ್ಮಾನವನ್ನು ಹೇಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಖುದ್ದು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರಿಗೆ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು 3 ರಿಂದ 4 ಜನ ಟಿಕೆಟ್ ಆಕಾಂಕ್ಷಿಗಳು ಏನು ತಮಗೆ ಟಿಕೆಟ್ ನೀಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಏನು ನಿಂತಿದ್ದೆ ಆದರೆ ಅಲ್ಲಿ ಏನಂತಂದರೆ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವರದಿ ಈಗ ರಾಜ್ಯ ಕಾಂಗ್ರೆಸ್ ಕೈ ಸೇರಿದೆ. ಆ ಹಿನ್ನೆಲೆಯಲ್ಲಿ ಏನು ಅಹಿಂದ ವರ್ಗ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರುವಂಥದ್ದು. ಹಿಂದೆ ಈ ಕ್ಷೇತ್ರ ಏನಂತಂದರೆ SC ರಿಸರ್ವ್ ಆಗಿತ್ತು. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಪ್ರಭಾವಿ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಕಣಕ್ಕಿಳಿದಿದ್ದೇ ಆದರೆ ಅಲ್ಲಿ ಕಾಂಗ್ರೆಸ್ಸಿನ ಗೆಲುವು ಸುಲಭ ಆಗತ್ತೆ. ಆ ಕಾರಣದಿಂದಾಗಿ ಕಾಂಗ್ರೆಸ್ ನಾಯಕರು ಈಗ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಬಿದ್ದಿದ್ದಾರೆ. ನಿಮ್ಮ ಪುತ್ರಿಯನ್ನು ಕಣಕ್ಕಿಳಿಸಬೇಕು ಅನ್ನೋ ಒಂದು ಒತ್ತಡವನ್ನು ಹೇರ್ತಾ ಇರುವಂಥದ್ದು. ಈ ವಿಚಾರವನ್ನು ಖುದ್ದು ಏನು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಂಡಿದ್ದಾರೆ. ಸುಮಾರು 3-4 ಬಾರಿ ನನ್ನ ಜೊತೆ ಮಾತುಕತೆ ಆಗಿದ್ದು ನಿಜ. ಜೊತೆಗೆ ಇನ್ನೂ 10 ದಿನಗಳವರೆಗಾಗಿ ನಾನು ನಮ್ಮ ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತೇಳಿ ರಾಜ್ಯ ನಾಯಕರಿಗೆ ತಿಳಿಸಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಖುದ್ದು ಏನಂತಂದರೆ ಮಾಧ್ಯಮಗಳಿಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿರುವಂಥದ್ದು. ಹಾಗಾಗಿ ಏನು ರಾಜ್ಯ ನಾಯಕರಿಗೆ ಒತ್ತಡಕ್ಕೆ ಮಣಿದು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿಯನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರಾ ಅನ್ನೋ ಒಂದು ವಿಚಾರ ಈಗ ಬೆಳಗಾವಿಯಲ್ಲಿ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.